ಶೃಂಗೇರಿ ಮರು ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಸೋತಿದೆ. ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆದ್ದಿದ್ದಾರೆ. ಮರು ಮತ ಎಣಿಕೆಯ ರಿಸಲ್ಟ್ ಬರ್ತಿದ್ದಂತೆ ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ. ಸಿದ್ದು ಸಿಡಿದೆದ್ದಿದ್ದಾರೆ. ಶೃಂಗೇರಿಯಲ್ಲಿ ಓಟ್ ಚೋರಿ ಆಗಿದೆ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇಷ್ಟಕ್ಕೂ ಅಲ್ಲಿ ಏನಾಗಿತ್ತು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಯಾರು ತಗೊಬರ್ತಾರೆ ಟ್ರಂಕ್ಗಳನ್ನ ಅವ್ರ ಮೂಲಕ ಸಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಚಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂತ ಒಂದು ಗಾದೆ ಇದೆ. BL ಶಂಕರ್ ಅವರು ಹೇಳಿದಂತೆ ಮತ ಚೋರಿ ಮಾಡಿರೋದಲ್ಲ, ವೋಟ್ ಡಕಾಯಿತಿ ಮಾಡಿದ್ದಾರೆ. ಆ ರೌಂಡ್ನಲ್ಲಿ ಒಂದಾದ್ರೂ ಮತ ರಾಜೇಗೌಡರಿಗೆ ಬೀಳಬೇಕಾಗಿತ್ತು. ಅದು ರಾಜೇಗೌಡರಿಗೆ ಬಿದ್ದಿರ್ತಕ್ಕಂಥ ಮತಗಳು ಮಾತ್ರವೇ ಯಾಕೆ ಡಬಲ್ ಟಿಕ್ ಆಗಿದೆ. ಸಮಗ್ರ ತನಿಖೆ ಆಗಲಿ. ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಾಗಿದ್ದಾರೋ ಅವ್ರು ತಪ್ಪಿತಸ್ಥರಾಗಿ ಅವ್ರ ತಲೆದಂಡ ಆಗಲಿ, ಇಲ್ಲ ನಾನು ತಪ್ಪಿತಸ್ಥರಾಗಿದ್ದರೆ ನನ್ನ ತಲೆ ದಂಡ ಆಗಲಿ ಅನ್ನುವ ಮಾತನ್ನು ಸ್ಪಷ್ಟವಾಗಿ ನ್ಯಾಯಾಲಯದ ಮುಂದೆ ಮನವಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಖಂಡಿತವಾಗೂ ಅಲ್ಲಿ ಶೃಂಗೇರಿನಲ್ಲಿ ನಡೆದಿರೋದು ಕೂಡ ಒಂದು ರೀತಿ ಮೋಸನೇ. ವಂಚನೆ, ದ್ರೋಹ, ಮಹಾಮೋಸ. ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ನಮಗೆ ಬಿಜೆಪಿ ಮೋಸ ಮಾಡಿದೆ ಅಂತ ಒಗ್ಗಟ್ಟಾಗಿ ತಿರುಗಿ ಬೀಳ್ತಾ ಇದ್ದಾರೆ. ಮತ ಎಣಿಕೆಯೇ ಸರಿಯಿಲ್ಲ ಅಂತ ದೂಷಿಸ್ತಾ ಇದ್ದಾರೆ. ಅಧಿಕಾರಿಗಳನ್ನ ಬಳಸಿಕೊಂಡು ಮತ ಎಣಿಕೆಯಲ್ಲೇ ಮಹಾಮೋಸ ಮಾಡಲಾಗಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಇಷ್ಟಕ್ಕೂ ಕಾಂಗ್ರೆಸ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ವಿರುದ್ಧ ಬೆಂಕಿಮಳೆ ಸುರಿಸೋದಕ್ಕೆ ಏನು ಕಾರಣ ಗೊತ್ತಾ? ಶೃಂಗೇರಿ ವಿಧಾನಸಭೆ ಚುನಾವಣೆಯ ರೀಕೌಂಟಿಂಗ್ನ ಫಲಿತಾಂಶ. ಶೃಂಗೇರಿ ಎಲೆಕ್ಷನ್ ಮರು ಮತ ಎಣಿಕೆ. ಗೆದ್ದಿದ್ದ ಕೈಗೆ ಸೋಲು, ಬಿಜೆಪಿಗೆ ಗೆಲುವು. ರಾಜಕೀಯ ಪಿತೂರಿ, ಕ್ರಿಮಿನಲ್ ಕೃತ್ಯ, ಕಾಂಗ್ರೆಸ್ ಗಂಭೀರ ಆರೋಪ ಏಕೆ? ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಜೊತೆಗೆ ಮತ್ತೊಂದು ಫಲಿತಾಂಶ ಬಂದಿದೆ. ಅದೊಂದು ಆಕಸ್ಮಿಕ ಮತ್ತು ಅಚ್ಚರಿಯ ಫಲಿತಾಂಶ. ಅದು ಈಗ ನಡೆದ ಎಲೆಕ್ಷನ್ನ ಫಲಿತಾಂಶ ಅಲ್ಲ, 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಎಲೆಕ್ಷನ್ನ ಫಲಿತಾಂಶ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ. ಹೌದು, 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಮತ್ತು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ನಡುವೆ ಭಾರೀ ಜಿದ್ದಾಜಿದ್ದಿನ ಚುನಾವಣಾ ಸಮರ ನಡೆದಿತ್ತು. ಆ ಸಮರದಲ್ಲಿ ರಾಜೇಗೌಡ ಗೆದ್ದು ಬೀಗಿದ್ದರು. ಬಿಜೆಪಿಯ ಜೀವರಾಜ್ ಸೋಲು ಕಂಡಿದ್ದರು. ಆದರೆ ಸೋತಿದ್ದು ಕೇವಲ 201 ಮತಗಳ ಅಂತರದಿಂದ ಮಾತ್ರ. ಆ 201 ಮತಗಳೇ ಈಗ ಫಲಿತಾಂಶವನ್ನ ಬದಲಾಯಿಸಿ ಬಿಟ್ಟಿವೆ. ಹೇಗೆ ಗೊತ್ತಾ? ಇಲ್ಲಿದೆ ನೋಡಿ. 2023ರ ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 59,171 ಮತ ಪಡೆದು ಕಾಂಗ್ರೆಸ್ನ ರಾಜೇಗೌಡ ಗೆಲುವು ಕಂಡಿದ್ದರು. ಒಟ್ಟು ಮತಗಳಲ್ಲಿ ಇವಿಎಂನಿಂದ 58,602 ಮತ ಮತ್ತು 569 ಅಂಚೆ ಮತ ಪಡೆದಿದ್ದರು. ಬಿಜೆಪಿಯ ಜೀವರಾಜ್ 58,278 ಮತ ಪಡೆದು ಸೋಲು ಕಂಡಿದ್ದರು. ಅವರು ಪಡೆದ ಮತಗಳಲ್ಲಿ 58,278 ಇವಿಎಂ ಮತಗಳಾಗಿದ್ದು 692 ಅಂಚೆ ಮತಗಳಿದ್ದವು. ರಾಜೇಗೌಡ ಗೆಲುವಿನ ಅಂತರ ಕೇವಲ 201 ಮತಗಳಾಗಿತ್ತು. ಅಲ್ಲಿ 1,822 ಅಂಚೆ ಮತಗಳು ಚಲಾವಣೆಯಾಗಿದ್ದು 279 ಮತ ತಿರಸ್ಕೃತಗೊಂಡಿದ್ದವು. ಗೆಲುವಿನ ಅಂತರ ತಿರಸ್ಕೃತ ಮತಗಳಿಗಿಂತ ಕಡಿಮೆ ಇತ್ತು. ಹೀಗಿದ್ದಾಗ ಅಂಚೆ ಮತ ಮರು ಎಣಿಕೆಗೆ ಮನವಿ ಮಾಡಬಹುದು. ಆದ್ದರಿಂದ ಜೀವರಾಜ್ ಪರ ಏಜೆಂಟ್ ಮರು ಎಣಿಕೆಗೆ ಮನವಿ ಮಾಡಿದ್ದರು. ಆದರೆ ಮನವಿ ತಿರಸ್ಕರಿಸಿ ರಾಜೇಗೌಡ ಗೆಲುವು ಘೋಷಣೆ ಮಾಡಲಾಗಿತ್ತು. ಫಲಿತಾಂಶ ವಿರೋಧಿಸಿ ಕೋರ್ಟ್ನಲ್ಲಿ ಜೀವರಾಜ್ ರಿಟ್. ಆಗ ಕಾಂಗ್ರೆಸ್ನ ರಾಜೇಗೌಡ ಗೆಲುವನ್ನ ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ದರು. ಇದನ್ನ ವಿರೋಧಿಸಿ ಪರಾಜಿತ ಅಭ್ಯರ್ಥಿ ಜೀವರಾಜ್ ಹೈಕೋರ್ಟ್ನಲ್ಲಿ ರಿಟ್ ಕೂಡ ಹಾಕಿದ್ರು. ವಿಚಾರಣೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು. ಆದರೆ ಅರ್ಜಿಯನ್ನ ವಜಾ ಮಾಡಬೇಕು ಅಂತ ರಾಜೇಗೌಡ ಮತ್ತೊಂದು ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ರು. ರಾಜೇಗೌಡ ಮತ್ತು ಜೀವರಾಜ್ ನಡುವೆ ಭಾರೀ ತಿಕ್ಕಾಟ ನಡೆಯಿತು. ವಾದ ವಿವಾದ ನಡೆದು ನ್ಯಾಯಾಲಯ ವಿಚಾರಣೆ ನಡೆಸಲು ತೀರ್ಮಾನಿಸಿತು. ಹೈಕೋರ್ಟ್ ತೀರ್ಮಾನವೇ ಸರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ರಾಜೇಗೌಡ. ಆದರೆ ಅಲ್ಲಿಯೂ ರಾಜೇಗೌಡಗೆ ಹಿನ್ನಡೆಯಾಯಿತು. ಹೈಕೋರ್ಟ್ ಹೇಳಿದ್ದೇ ಸರಿ ಅಂದು ಬಿಡ್ತು ಸುಪ್ರೀಂ ಕೋರ್ಟ್. ಅಲ್ಲಿಂದಲೇ ರಾಜೇಗೌಡ ಶಾಸಕ ಸ್ಥಾನಕ್ಕೆ ಕುತ್ತುಂಟಾಗುವ ದಿನಗಳು ಹತ್ರ ಆದವು. ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಅಂಚೆ ಮತಗಳ ಮರು ಎಣಿಕೆಗೆ ನ್ಯಾಯಾಲಯ ಆದೇಶ ಕೊಡಿತು. ಆ ತೀರ್ಪಿನ ವಿರುದ್ಧವೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ರಾಜೇಗೌಡ. ಮತ್ತೆ ರಾಜೇಗೌಡಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಯಿತು.
ಅಂಚೆ ಮತಗಳ ಮರು ಎಣಿಕೆ ಆಗಲೇಬೇಕು ಅಂತ ಸೂಚನೆ ನೀಡಿತ್ತು ಸುಪ್ರೀಂ ಕೋರ್ಟ್. ಆದರೆ ಮತ್ತೊಂದು ದಾಳ ಉರುಳಿಸಿದ ರಾಜೇಗೌಡ ಏಪ್ರಿಲ್ 6ರಂದು ಮರು ಎಣಿಕೆ ಆದೇಶಕ್ಕೆ 2 ವಾರಗಳ ತಡೆಯಾಜ್ಞೆ ಪಡೆದರು. ಆ ತಡೆಯಾಜ್ಞೆ ಅವಧಿ ಮುಗಿದ ನಂತರ ಮೇ 2ರಂದು ಮರು ಎಣಿಕೆ ಚಿಕ್ಕಮಗಳೂರಿನಲ್ಲಿ ನಡೆಯಿತು. ಜೀವರಾಜ್ ಪಡೆದ ಮತಗಳ ಎಣಿಕೆ ನಡೆದಾಗ ಅವರ 2 ಮತ ತಿರಸ್ಕೃತವಾಯಿತು. ಇದನ್ನ ರಾಜೇಗೌಡರ ಗೆಲುವು ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆ ಸಹ ಮಾಡಿದ್ರು. ಆದರೆ ಅಲ್ಲೊಂದು ಟ್ವಿಸ್ಟ್ ಕೂಡ ಇತ್ತು. 255 ಮತ ಕಳೆದುಕೊಂಡ ರಾಜೇಗೌಡ 52 ಮತಗಳಿಂದ ಸೋಲು. ಜೀವರಾಜ್ ಅವರ 2 ಮತಗಳು ತಿರಸ್ಕಾರ ಆಗಿದ್ದೇನೋ ಆಯಿತು. ಆದರೆ ರಾಜೇಗೌಡರಿಗೆ ಬಂದ ಮತ ಪರಿಶೀಲನೆ ಮಾಡಿದಾಗ 255 ಮತ ತಿರಸ್ಕೃತ ಆಗೋದ್ವು. ಮರು ಎಣಿಕೆಯಲ್ಲಿ 255 ಮತ ಕಳೆದುಕೊಂಡ ರಾಜೇಗೌಡರು 52 ಮತಗಳಿಂದ ಸೋಲುಂಡ್ರು. ಅಂದ್ಹಾಗೆ ಮರುಮತ ಎಣಿಕೆಯ ರಿಸಲ್ಟ್ ಏನಾಗಿತ್ತು ಗೊತ್ತಾ? ಇಲ್ಲಿದೆ ನೋಡಿ. 2023ರಲ್ಲಿ 569 ಅಂಚೆ ಮತ ಪಡೆದಿದ್ದ ರಾಜೇಗೌಡ ಮರು ಎಣಿಕೆಯಲ್ಲಿ 314 ಮತ ಪಡೆದಿದ್ದರು. 255 ಮತ ವ್ಯತ್ಯಾಸವಾಗಿತ್ತು. 2023ರಲ್ಲಿ 692 ಅಂಚೆ ಮತ ಪಡೆದಿದ್ದ ಜೀವರಾಜ್ ಮರು ಎಣಿಕೆಯಲ್ಲಿ 690 ಮತ ಪಡೆದಿದ್ರು. 2 ಮತ ವ್ಯತ್ಯಾಸವಾಗಿತ್ತು. ಇದರಿಂದಾಗಿ 52 ಮತಗಳ ಅಂತರದಿಂದ ಜೀವರಾಜ್ ಗೆಲುವು ಕಂಡರು. ವೋಟ್ ಡಕಾಯಿತಿ, ಸಿಎಂ ಸಿದ್ದು ಕಿಡಿ. ಕೊನೆಗೆ ಜೀವರಾಜ್ ಗೆಲುವು ಕಂಡಿದ್ದಾರೆ. ಆದರೆ ಈ ಗೆಲುವಿಗೆ ಕಾಂಗ್ರೆಸ್ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆಳಂದ ಕ್ಷೇತ್ರದ ಮಾದರಿಯಲ್ಲೇ ಶೃಂಗೇರಿಯಲ್ಲೂ ವೋಟ್ ಚೋರಿಯಾಗಿದೆ. ಬರೀ ವೋಟ್ ಚೋರಿಯಲ್ಲ, ಅದೊಂದು ಡಕಾಯಿತಿ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ಬಿಜೆಪಿ ಅವರಿಂದ ರಾಜಕೀಯ ಪಿತೂರಿ ನಡೆದಿದೆ, ಕ್ರಿಮಿನಲ್ ಕೃತ್ಯ ಎಸಗಲಾಗಿದೆ, ಜೀವರಾಜ್ ಸಿಬ್ಬಂದಿ ಏಜೆಂಟ್ಗಳ ಮೂಲಕ ತಿದ್ದಿದ್ದಾರೆ ಅಂತ ಆರೋಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜೇಗೌಡ ಅವರದು ಕೋರ್ಟ್ನ ಆದೇಶದ ಮೇಲೆ ಮರು ಎಣಿಕೆ ಆಯಿತು. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳು ಮರು ಎಣಿಕೆ ಆಯಿತು. ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆ ಆಗಿದ್ದಾವೆ. 255 ಮತಗಳು ಕಡಿಮೆ ಆಗಿದ್ದಾವೆ ಅಂದ್ರೆ ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆದೋ? ಜೀವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು 2, ಅವ್ರಿಗೆ ರಾಜೇಗೌಡನಿಗೆ 255 ಮತಗಳು ಕಮ್ಮಿ ಆಗಿದ್ದಾವೆ. ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬ್ಯಾಲೆಟ್ ಪೇಪರ್ ತರುವ ಟ್ರಂಕ್ ಸಿಬ್ಬಂದಿಯಿಂದಲೂ ಅಕ್ರಮವಾಗಿದೆ. ರಿಟರ್ನಿಂಗ್ ಆಫೀಸರ್ಗಳು, ವೀಕ್ಷಕರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವೋಟ್ ಚೋರಿ ಮಾಡುವುದಕ್ಕೆ ಬಿಜೆಪಿಯವರು ಹಿಂದೆ ಮುಂದೆ ನೋಡಲ್ಲ. ಅಂಚೆ ಮತಗಳಿಗೆ ಬಳಸಿದ ಶಾಹಿ ಬಗ್ಗೆಯೂ ಅನುಮಾನವಿದೆ. ಪಾರದರ್ಶಕ, ಮೌಲ್ಯಯುತ ಚುನಾವಣೆ ಮಾಡಲು ಅಧಿಕಾರಿಗಳು ವಿಫಲವಾಗಿದ್ದಾರೆ. ಪೊಲೀಸರಿಂದ ಚುನಾವಣಾಧಿಕಾರಿಗಳ ತನಿಖೆಗೆ ಕಾನೂನಿನಲ್ಲೇ ಅವಕಾಶವಿದೆ. ಎಫ್ಐಆರ್ ಹಾಕಿ ತನಿಖೆ ಮಾಡಿಸುತ್ತೇನೆ. ಈಗಿನ ಪರಿಸ್ಥಿತಿ ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅನ್ನೋ ಪರಿಸ್ಥಿತಿ ಇದೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯವರು ಸಿಬ್ಬಂದಿ ಮೂಲಕ ಯಾರು ತಗೊಬರ್ತಾರೆ ಟ್ರಂಕ್ಗಳನ್ನ, ಅವ್ರ ಮೂಲಕ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡ್ ವೋಟ್ ಚೋರ್, ಟ್ಯಾಂಪರಿಂಗ್. ನಮ್ಮ ಕಡೆ ಒಂದು ಗಾದೆ ಇದೆ, ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂತ ಒಂದು ಗಾದೆ ಇದೆ. ಹಾಗೆ ಇವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಕೆಲಸ. ಶೃಂಗೇರಿಯ ಎಲೆಕ್ಷನ್ನ ರೀಕೌಂಟ್ನಲ್ಲಿ ಸೋತ ರಾಜೇಗೌಡ ಫೋರ್ಜರಿ ಮಾಡುವುದೇ ಜೀವರಾಜ್ ಕೆಲಸ ಅಂತ ಕಿಡಿಕಾರಿದ್ದಾರೆ. ಸುಮಾರು 2011ರಲ್ಲಿ ಎನ್ನಾರ್ಪುರದಲ್ಲಿ ಪಾಪ ಬಡವರು ಭೂ ದಾಖಲೆಗೆ ಅರ್ಜಿ ಹಾಕಿದರೆ ಇವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಹೆಸರನ್ನು ವೈಟ್ನರ್ ಮಾಡಿ ಇವ್ರಿಗೆ ಬೇಕಾದಂಥ ಒಬ್ಬ ಹೆಸರನ್ನು ಹಾಕಿ ಭೂಮಿ ಕೊಟ್ಟಂಥ ದಾಖಲೆ ಇದೆ. ಅದು ಈಗಾಗಲೇ ಎಫ್ಐಆರ್ ಆಗಿ 2013ರಲ್ಲಿ ಚಾರ್ಜ್ ಶೀಟ್ ಕೂಡ ಆಗಿದೆ. ಹಾಗೆಯೇ ಇದ್ರ ಜೊತೆ 13 ಸದಸ್ಯರು ಇರ್ತಾರೆ, ಅವ್ರ ಮೇಲೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ ಆಗಿ ಲೋಕಾಯುಕ್ತದ ಎನ್ಕ್ವೈರಿ ಆಗಿ 23 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ. 2023ರಲ್ಲಿ ಮತ ಎಣಿಕೆ ವೇಳೆ ಜೀವರಾಜ್ ಪರವಾಗಿ ಬಿಜೆಪಿ ಏಜೆಂಟ್ ಇರೋ ಥರಾನೇ ಕಾಂಗ್ರೆಸ್ನ ಏಜೆಂಟ್ ಸುಧೀರ್ ಕುಮಾರ್ ಕೂಡ ಇದ್ರು. ಮತ ಎಣಿಕೆ ವೇಳೆ ಅಳಿಸುವ ಮಾದರಿ ಶಾಯಿಯನ್ನ ಬಳಕೆ ಮಾಡಲಾಗಿದೆ ಅಂತ ಸುಧೀರ್ ಆರೋಪಿಸಿದ್ದಾರೆ. ಎಲ್ಲ ಮತಗಳಿಗೂ ಒಂದೇ ಮಾದರಿಯ ಇಂಕ್ನಲ್ಲಿ ಮತ್ತೊಂದು ಗೆರೆಯನ್ನು ಹಾಕಿ ಆ ಮತಪತ್ರವನ್ನು ತಿರಸ್ಕೃತ ಆಗುವಂತೆ ಮಾಡಿದ್ದರು. ಕೆಲವು ಮತದಾರರು ಹೆಬ್ಬೆಟ್ಟಿನಲ್ಲಿ ಬೊಟ್ಟನ್ನು ಇಟ್ಟಿದ್ರು ರಾಜೇಗೌಡರ ಮತಕ್ಕೆ. ಆ ಮತಪತ್ರವನ್ನು ಹಾಳು ಮಾಡುವ ಸಂದರ್ಭದಲ್ಲಿ ಕೆಳಗಡೆ ಪೆನ್ನಿನಿಂದ ಗೆರೆ ಹಾಕಿ ಹಾಳು ಮಾಡಲ್ಪಟ್ಟಿದೆ.
ಬಳಸಿರ್ತಕ್ಕಂಥ ಇಂಕು ಎರಡನೇ ಮತ ಏನು ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಹಾಕಿ ಅದನ್ನು ಹಾಳು ಮಾಡಿದ್ದಾರೆ, ಆ ಎಲ್ಲ ಮತಗಳಿಗೆ ಬಳಸಿರ್ತಕ್ಕಂಥ ಇಂಕು ಬೇರೆ ಬೇರೆಯದ ಇಂಕಾಗಿತ್ತು. ಮತ್ತು ರಾಜೇಗೌಡರ ಮುಂದೆ ಗೆರೆ ಇದ್ದಂಥ ಗೆರೆಗೂ ಈ ಅಂಕುಗಳಿಗೂ ಬದಲಾವಣೆ ಇತ್ತು. ಈವನ್ ಸ್ಟೈಲ್ ಆಫ್ ಸ್ಟ್ರೋಕ್ ಏನಿದೆ, ಆ ಪ್ಯಾಟರ್ನ್ ಇದೆ, ಅದು ಸಹಿತ ಸಂಪೂರ್ಣ ವ್ಯತ್ಯಯಗೊಂಡಿತ್ತು. ಈಗ ಸದ್ಯಕ್ಕೆ ಶೃಂಗೇರಿ ವಿಧಾನಸಭೆ ಕ್ಷೇತ್ರದ ಮರು ಎಣಿಕೆಯಲ್ಲಿ ಜೀವರಾಜ್ ಗೆದ್ದಿದ್ದಾರೆ. ಆದರೆ ಶಾಸಕ ಜೀವರಾಜ್ಗೆ ಪ್ರಮಾಣ ವಚನ ಬೋಧನೆ ಮಾಡುವುದಿಲ್ಲ ಎಂದಿದ್ದಾರೆ ಸ್ಪೀಕರ್ ಖಾದರ್. ಆದ್ದರಿಂದ ಗವರ್ನರ್ರಿಂದ ಪ್ರಮಾಣ ವಚನ ಬೋಧನೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಗವರ್ನರ್ ಭೇಟಿಯಾಗಿ ಆಕ್ಷೇಪ ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ವಿರುದ್ಧವೂ ಕಿಡಿಕಾರಿದ್ದಾರೆ. ಸದ್ಯಕ್ಕೆ ಶೃಂಗೇರಿ ಬ್ಯಾಲೆಟ್ ಸಂಘರ್ಷ ಸದ್ಯಕ್ಕೆ ಮುಗಿಯೋದು ಡೌಟು ಅಂತಾನೆ ಹೇಳಲಾಗ್ತಿದೆ. ಕಾಂಗ್ರೆಸ್ ಕೂಡ ಹೋರಾಟ ಮುಂದುವರಿಸೋ ಎಲ್ಲಾ ಸೂಚನೆ ಕೊಡ್ತಿದೆ. ಮುಂದೇನಾಗುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ. Let's go!